ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಕೂಡ ಆರ್ ಎಸ್ ಎಸ್ ಅಂತಾರೆ. ಕನಸಿನಲ್ಲೂ ಆರ್.ಎಸ್.ಎಸ್, ಮನಸ್ಸಿನಲ್ಲೂ ಆರ್.ಎಸ್.ಎಸ್, ಎಲ್ಲೆಲ್ಲೂ ಕೂಡ ಆರ್.ಎಸ್.ಎಸ್. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಈಗ ಛಲವಾದಿ ಕಿಡಿಕಾರಿದ್ದಾರೆ. ಮಲಗಿದ್ರು ಆರ್.ಎಸ್.ಎಸ್, ಕೂತ್ರು ಆರ್.ಎಸ್.ಎಸ್, ಏನು ಮಾಡಿದ್ರು ಆರ್.ಎಸ್.ಎಸ್ ಅಂತಾರೆ ಅಂತ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಛಲವಾದಿ ಕಿಡಿಕಾರಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಕಿಡಿಕಾರಿರುವಂಥದ್ದು. ರಾಜ್ಯದಲ್ಲಿ ದಲಿತರ ಕೊಲೆ, ಜಾತಿ ನಿಂದನೆ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ದಲಿತರ ಕೊಲೆ ಆಗ್ತಾ ಇದೆ, ಜಾತಿ ನಿಂದನೆ ಹೆಚ್ಚಾಗ್ತಾ ಇದೆ. ದಲಿತ ಸಮುದಾಯ ಬೇಡಿದ್ರು ರಕ್ಷಣೆಗೆ ಬರ್ತಾ ಇಲ್ಲ ಸರ್ಕಾರ. ದಲಿತ ಯುವತಿಯನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ. ಈ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ? ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಇವರಿಗೆ ರಕ್ಷಣೆ ಕೊಡೋದು ಯಾರು? ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಈ ರೀತಿಯ ಘಟನೆಗಳಾಗ್ತಾ ಇದೆ. ಈ ಬಗ್ಗೆ ಗಮನ ಕೊಡ್ಬೇಕಲ್ವಾ? ಗೃಹ ಇಲಾಖೆ ಏನು ಮಾಡ್ತಾ ಇದೆ ನೋಡಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆ ಭಾಗದವರೇ ಆಗಿದ್ದಾರೆ. ಅವರ ಹೆಚ್ಚಿನ ಒತ್ತನ್ನ ಆ ಕ್ಷೇತ್ರಕ್ಕೆ ನೀಡಬೇಕು, ಆದ್ರೆ ಕೊಡ್ತಾ ಇಲ್ಲ. ಆದ್ರೆ ಅವರು ಬರೀ ಆರ್.ಎಸ್.ಎಸ್ ಮಂತ್ರಿ ಆಗಿದ್ದಾರೆ. ಕೂತ್ರು ನಿಂತರು ಬರೀ ಆರ್.ಎಸ್.ಎಸ್ ಅಂತಾರಷ್ಟೇ. ಈ ರಾಜ್ಯಕ್ಕೆ ಗೃಹ ಸಚಿವರು ಯಾಕೆ ಬೇಕು? ಈ ರೀತಿ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಆರ್.ಎಸ್.ಎಸ್ ಮಂತ್ರಿ ಆಗಬೇಡಿ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರ್ತಾ ಇರುವಂಥದ್ದು ನೋಡಿ. ಕೂತ್ರು ನಿಂತ್ರು ಏನು ಮಾಡಿದ್ರು ಬರೀ ಆರ್.ಎಸ್.ಎಸ್ ಅಂತಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಈಗ ಕಿಡಿಕಾರಿರುವಂಥದ್ದು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ಬಗ್ಗೆ ಕಿಡಿಕಾರಿದ್ದಾರೆ. ಅಂದ್ರೆ ನೋಡಿ, ದಲಿತರಿಗೆ ಅನ್ಯಾಯ ಆಗ್ತದೆ, ದಲಿತರ ಪರವಾಗಿ ಧ್ವನಿಯಾಗಿ ನಿಲ್ಲಬೇಕಾದಂತಹ ಗೃಹ ಸಚಿವರು ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬದಲಾಗಿ ಬರೀ ಆರ್.ಎಸ್.ಎಸ್ ಜಪ ಮಾಡ್ತಿದ್ದಾರೆ. ಹಾಗಾಗಿ ಆರ್.ಎಸ್.ಎಸ್ ಮಂತ್ರಿ ಆಗ್ಬಿಡಿ ಅಂತ ಹೇಳಿ ಏನು ಗೃಹ ಸಚಿವರ ವಿರುದ್ಧವಾಗಿ ಛಲವಾದಿ ಕಿಡಿಕಾರಿದ್ದಾರೆ. ದಲಿತರ ಮೇಲೆ ದೌರ್ಜನ್ಯ, ಕೊಲೆ, ಜಾತಿ ನಿಂದನೆ ಇಡೀ ರಾಜ್ಯದಲ್ಲಿ ಹೆಚ್ಚಾಗಿದೆ. ಹೆಚ್ಚಾದ ಈ ಸಂದರ್ಭದಲ್ಲಿ ನಾವು ಎಷ್ಟು ಮಾತಾಡಿದ್ರು, ದಲಿತ ಸಮುದಾಯಗಳು ಬೇಡ್ಕೊಂಡ್ರೂ ಕೂಡ ಅವರ ರಕ್ಷಣೆಗೆ ಸರ್ಕಾರ ಬರ್ತಾ ಇಲ್ಲ. ಆಕೆಯನ್ನ ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿದ್ದಾರೆ. ಶಿರವಾರ ತಾಲೂಕಿನಲ್ಲಿ ಅಶ್ವಿನಿ ಎಂಬಾಕೆ ಬಹಿರ್ದೇಶಕ್ಕೆ ಹೋಗಿದ್ದನ್ನು ನೋಡಿ ಆಕೆನ ಹಿಮ್ಮೆಟ್ಟಿ ಹಿಂದೆ ಹೋಗಿ ಆಕೆನ ಎಳ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾರೆ, ಸಾಯಿಸಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಕಂಡಿಲ್ವಾ? ಗೃಹ ಇಲಾಖೆ ಏನ್ ಮಾಡ್ತಿದೆ? ನಮಗೆ ದಲಿತರು ಅಂದ್ರೆ ಅಮಾಯಕರು, ಶಕ್ತಿ ಇಲ್ಲದವರು, ಅಂತವರಿಗೆ ಶಕ್ತಿ ಕೊಡಬೇಕು, ಅವರ ರಕ್ಷಣೆ ಮಾಡಬೇಕು ಅನ್ನೋ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ರಕ್ಷಣೆ ಕೊಡದೇ ಇದ್ರೆ ಯಾರು ಹೊಣೆ ಇದಕ್ಕೆ? ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಆದ್ರೆ ಗೃಹ ಮಂತ್ರಿಗಳಲ್ಲಿ ಅವರೇ. ಪಾಪ ನೀವು ಗೃಹ ಮಂತ್ರಿಯಾಗಿ ಈ ಗೃಹ ಇಲಾಖೆಯಲ್ಲಿ ಕುಳಿತು ಈ ಬಡವರಿಗೆ ರಕ್ಷಣೆ ಕೊಡಿ ಅಂತಂದ್ರೆ ಅವರು ಬರೀ ಆರ್.ಎಸ್.ಎಸ್ ಮಂತ್ರಿ ಆಗ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ, ಬಹುಶಃ ರಾತ್ರಿ ನಾವು ಅವ್ರಿಗೆ ಯಾರು ಜೊತೆಯಲ್ಲಿ ಇರೋಲ್ಲ, ಅವ್ರ ಮನೆಯವ್ರು ಮಾತ್ರ ಇರ್ತಾರೆ. ರಾತ್ರಿ ಹೊತ್ತು ಏನೋ ಬಹುಶಃ ಆರ್.ಎಸ್.ಎಸ್ ಅಂತ ನಿದ್ರೆಯಲ್ಲೂ ಕನ್ವರ್ಸ್ತಾರೋ ಏನೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ನೀವು ಆರ್.ಎಸ್.ಎಸ್ಗೆ ಮಂತ್ರಿ ಆಗ್ಬಿಡಿ, ಇದು ಗೃಹ ಸಚಿವರು ಆಗ್ಬೇಕು. ಈ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹಿಂಗಾಗ್ತಾ ಇದೆಯಲ್ಲ, ಇವ್ರಿಗೆ ಯಾರು ರಕ್ಷಣೆ ಕೊಡ್ಬೇಕು?